ಸರಿ ನಡಿಯಮ್ಮ, ಇನ್ನೇನು ಮಾಡೋಕ್ಕಾಯ್ತದೆ. ಹೋಗಿ ಓನರ್ ತಗೆ ನೀವು ಮಾತಾಡ್ಕೊಂಡು ಅದು ಇದು ಅಂತ ಮಾತಾಡೋಣ. ನೋಡಿ ಹೋಗೋಣ. ಹ್ಞೂ ಬಾ. ಸದ್ಯ ನಾವೇನು ಅವ್ನ ಮದುವೆ ಮಾಡ್ಕೊಬಿಟ್ಟು ಮಾನ ಮರ್ಯಾದೆ ಕಳ್ಕೊಳ್ಳಿಲ್ವಲ್ಲ, ಬುಟ್ಟಾಕು ಸದ್ಯ. ಇನ್ನೊಂದ್ಸಲ ಸವಾಸಕ್ಕೆ ಹೋಗೋದು ಬೇಡ ಮಗಳೇ. ನಮ್ಮ ಪಡು ನಾವಿದ್ದು ಈ ಓನರ್ ತಗೇನೋ ಮಾತಾಡಿ ಒಂಚೂರು ಕೆಲಸ ಪಲ್ಸದೇನ ಕೇಳ್ಕೊಂಡು ಹಿಂಗಲ್ಲ ಹಿಂಗೆ ಅಂತ ಹೇಳೋಣ. ನೋಡೋಣ ಅವಯ್ಯ ಏನು ಹೇಳ್ತಾನೋ ನೋಡಿ, ಆಮೇಕಿಂದ ಉಳಿದಿದ್ದೆಲ್ಲ ನಿರ್ಧಾರ ಮಾಡನಿ. ಬಾ ಹೋಗನಿ. ಹಾಯ್ ಬೇಬಿ, ನಿನ್ನೆಯಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಫೋನು ರಿಸೀವ್ ಮಾಡ್ತಿಲ್ಲ, ಮೆಸೇಜಿಗೆ ರಿಪ್ಲೈನೂ ಮಾಡ್ತಿಲ್ಲ. ಯಾಕೆ ಬೇಬಿ? ಬೇಬಿ, ನಮ್ಮ ಮದುವೆನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ನಮ್ಮ ಮದುವೆನ ಸೂಪರಾಗಿ ಮಾಡ್ಕೋಬೇಕು ಅಂತ ಏನೇನೇನೋ ಹೇಳ್ತಿದ್ದಲ್ಲ ಬೇಬಿ. ಅದಕ್ಕೇನೆ ನಾನು ಕಾಯ್ತಾ ಇದ್ದೆ, ಏನೇನೋ ಹೇಳ್ತಿದ್ದಲ್ಲ ನೀನು ಅಂತ ಹೇಳ್ಬಿಟ್ಟು. ಬೇಬಿ, ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ. ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಬೇಬಿ. ಬಾ ಬೇಬಿ, ಫುಲ್ಲು ಶಾಪಿಂಗ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಬೇಬಿ. ಇವತ್ತು ನನಗಂತೂ ಸಂಜೆ ತನಕ ಫ್ರೀ ಇದ್ದೀನಿ. ಸಂಜೆ ಆದಮೇಲೆ ಸ್ವಲ್ಪ ಬ್ಯುಸಿ ಅಷ್ಟೇ. ಅಲ್ಲಿ ತನಕ ಇವಾಗ ಫ್ರೀ. ನೀನು ಫೋನ್ ಮಾಡಿ ಮೆಸೇಜ್ ಮಾಡಿ ಎಷ್ಟು ಮಾಡಿದ್ರು ನೀನು ರಿಪ್ಲೈ ಮಾಡಲಿಲ್ವಲ್ಲ, ಯಾಕಪ್ಪ ಬೇಜಾರು ಮಾಡ್ಕೊಂಬಿಟ್ಟವಳ ಶಾಪಿಂಗ್ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಅಲ್ಲಿಂದ ಕೆಲಸಕ್ಕೆ ಮೀಟಿಂಗು ಅದು ಇದು ಎಲ್ಲನೂ ಬಿಟ್ಬಿಟ್ಟು ಡೈರೆಕ್ಟಾಗಿ ನೀನು ನೋಡಕ್ಕೆ ಬಂದೆ ಬೇಬಿ. ನೋಡು ಬೇಬಿ, ನಿನಗೋಸ್ಕರ ನಾನು ಎಷ್ಟು ಜನ್ಮ ಬೇಕಾದ್ರೂ ಎದ್ದು ಬರ್ತೀನಿ, ಮುಲ್ಲಾಜ್ಜೆ ಇಲ್ಲ. ಬರೀ ಬರೀ ಅತ್ತೆ, ಬನ್ನಿ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಯಾವ ಬಿಸ್ನೆಸ್ ಅಂದೆ? ಯಾವ ಬಿಸ್ನೆಸ್ ಹೇಳಿ? ನಿನ್ ಬಿಸ್ನೆಸ್ ಮೀಟಿಂಗು ಯಾವ ಬಿಸ್ನೆಸ್ ಹೇಳು? ಅದೆಲ್ಲ ನಮ್ಮದು, ನಮ್ದೆಲ್ಲ ಅದು ನಮ್ಮದು ಮಾಮ, ಅದು ಅದು ಅದೆಲ್ಲ ಹೇಳೋಕ್ಕಾಗಲ್ಲ. ನಮ್ಮದು ಸೇಲಿಂಗು, ಆಮೇಲೆ ಪರ್ಚೇಸಿಂಗು ಅದೆಲ್ಲ ತುಂಬ ಇರ್ತದೆ. ಹೌದೌದು, ಕಡಲೆಕಾಯಿ ಸೇಲ್ ಮಾಡೋದು, ಕಡಲೆಕಾಯಿನ ಪರ್ಚೇಸ್ ಮಾಡೋದು ಒತ್ತಿ ಶಾನೆದೇ ಇರಬೇಕು ಅನ್ನಿಸ್ತದಲ್ವಾ? ಸಂಜೆ ಆದ ತಕ್ಷಣ ಪಾರ್ಕ ಕುತ್ಕೊಂಡು ಕಡಲೆಕಾಯಿ ಮಾರೋದು, ಹಂಗೇನಿಯ ಬೆಳಿಗ್ಗೆ ಆಗಿದ ತಕ್ಷಣ ಓಡೋಗ್ಬಿಟ್ಟು ಪಾರ್ಕ ಕುತ್ಕೊಂಡು ಕಡಲೆಕಾಯಿ ಮಾರೋದು, ಮಧ್ಯಾಹ್ನದ ಮಾತ್ರ ಫ್ರೀಯಾಗಿ ಅಲ್ಲೇನಿಯ ಮನೆ ಕಳೋದು, ಇವೆಲ್ಲನೂ ಭಾಳ ದೊಡ್ಡ ಬಿಸ್ನೆಸ್ ಬಿಡು. ನಮಗೂ ಗೊತ್ತಿಲ್ವಾ ಭಾಳ ದೊಡ್ಡ ಬಿಸ್ನೆಸ್ ಅಂತ ಹೇಳ್ಬಿಟ್ಟು. ಅಲ್ಕ ಬೇವರ್ಸಿ ನನ್ನ ಮಗನೇ, ನನಗೂ ನಮ್ಮ ಅಮ್ಮಂಗೇನಿಯ ಟೋಪಿ ಹಾಕ್ಬಿಟ್ಟು ನಮಗೇನಿಯ ನಾಮ ಹಾಕ್ಬಿಟ್ಟು ಚೀನಾಯಿಂದ ದರೆಗಿಳಿದ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಂದು ಅಷ್ಟು ಕೋಟಿ ಆಸ್ತಿ ಐತೆ, ಇಷ್ಟು ಕೋಟಿ ಆಸ್ತಿ ಐತೆ ಅಂತ ಹೇಳ್ಬಿಟ್ಟು ಬೇವರ್ಸಿ ನನ್ನ ಮಗನೇ ನನಗೂ ನಮ್ಮ ಅಮ್ಮಂಗೇನಿಯ ಯಾಮರ್ಸ್ಬಿಟ್ಟು ನನಗೂ ನಮ್ಮ ಅಮ್ಮಂಗೇನಿಯ ನಾಮ ಆಗ್ತಾ ಇದ್ದೀಗೇನ್ಲ ಬೊಡ್ಡ ಇದ್ದ. ನಿನ್ನೂ ಇವತ್ತು ಬಿಡಲ್ಲ ಕಣ್ಲಾ, ಬಿಡಲ್ಲ. ನನ್ನ ಜೀವನ ಏನಿ ಹಾಳು ಮಾಡಕ್ಕೆ ಹೊಂಟ್ಬಿಟ್ಟಿದ್ದಲ್ಲ ನೀನು. ನಮ್ಮ ಅಜ್ಜಿ ಏನಾರ ಹೇಳಲಿಲ್ಲ ಅಂತ ಹೇಳಿದ್ರೆ ಬೇವರ್ಸಿ ನನ್ನ ಮಗನೇ, ಇವತ್ತು ನನ್ನ ಮಾನ ಮರುವದಿಯಲ್ಲ. 3 ಕಾಸು ಗರಾಜಾಗೋದ್ರ ಜೊತೆಗೆ ನಿನ್ನ ಜೊತೆ ನಾನು ಕಳೆಕಾಯಿ 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 ಅಂತ ಹೇಳ್ಬಿಟ್ಟು ರೋಡೊಳಗೂ ಅಲಿಬೇಕಿತ್ತು. ಬೊಡ್ಡ ಇದ್ನೆ. ಅಯ್ಯೋ ಅಪ್ಪ, ಬೇಬಿ ನೀನು ತಪ್ಪು ತಿಳ್ಕೊಂಡಿದ್ಯಾ ಬೇಬಿ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೋ ಬೇಬಿ. ನಾನಲ್ಲ ಬೇಬಿ ನೀನು ಕಡಲೆಕಾಯಿ ಮಾರೋದು ಅದು ಇದು ಅಂತ ಹೇಳ್ತಾ ಇದೀಯಾ. ನಾನಲ್ಲ ಕಡಲೆಕಾಯಿ ಮಾರ್ತಿರೋದು. ನೀನೇನು ಅಂದ್ಕೊಂಡ್ಬಿಟ್ಟಿದ್ಯಾ ನಾನೇ ಕಡಲೆಕಾಯಿ ಮಾರಲಿ? ನಾನು ಚೀನಾದವನು, ನಾನು ಚೀನಾದಿಂದ ಬಂದಿರೋದು ಬೇಬಿ. ಪ್ಲೀಸ್ ಅರ್ಥ ಮಾಡ್ಕೋ. ಅಯ್ಯೋ ನಾಯಿ ನನ್ನ ಮಗನೇ, ಅರ್ಥ ಮಾಡ್ಕೋಬೇಕಂತ ಅರ್ಥ. ನೆನೆ ಕುತ್ಕೊಂಡಿದ್ದಲ್ಲ ಪಾರ್ಕ್ಗೆ, ಅವಾಗೇನಿಯ ನಾನು ನನ್ನ ಮಗಳು ನನ್ನ ಮಗನೇ ಸಂದಾಗ ಅರ್ಥ ಮಾಡ್ಕೊಂಡ್ವಿ. ನಾನು ನನ್ನ ಮಗಳು ಇಬ್ರು ಬೊಡ್ಡ ಇದ್ದೆ. ಅಪ್ಪ ಅತ್ತೆ, ಏನ್ ಅನ್ಕೊಂಡಿದ್ದೀರ ನನ್ನ? ನಾನು ಕಡಲೆಕಾಯಿ ಮಾರೋಂಥರ ಕಾಣಿಸ್ತೀನ ನಿಮಗೆ? ನಾನು ದೊಡ್ಡ ಫೇಮಸ್ ಬಿಸ್ನೆಸ್ ಮ್ಯಾನು. ನನ್ನನ್ನು ನೋಡಿ ನೀವು ಕಡಲೆಕಾಯಿ ಮಾರೋನು ಅಂತ ಹೇಳ್ತೀರಾ? ಪಾಪ ಗುಡಿಸ್ಲನಾಗಿ ಬಿದ್ದಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ಅಯ್ಯೋ ಪಾಪ ಗುಡಿಸ್ಲನಾಗಿದ್ದೀರಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಆದ್ರೂ ಮದುವೆ ಮಾಡ್ಕೊಳ್ಳೋಣ, ನಿಮ್ಗೊಂದು ಜೀವನ ಕೊಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮಗಳು ಕೈ ಹಿಡಿಯೋಣ ಅಂತ ಹೇಳ್ಬಿಟ್ಟು ಬಂದರೆ ನೀವು ಮಾಡ್ತಿರೋದು ಏನು ಮಾಡ್ತಿದ್ದೀರಾ ನೀವು? ನನ್ನ ಹತ್ರನೇ ಆಟ ಆಡ್ತಿದ್ದೀರಾ ನೀವು? ನೋಡಿ, ನಾನು ಚೀನಾಗೆ ಹೋಗ್ತಾ ಇದ್ದೀನಿ. ನೀವು ಬರಲ್ಲ ಅಂತಂದರೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಈ ಥರ ಒಡೆಯೋದು ಬಡಿಯೋದು ಎಲ್ಲ ಇಟ್ಕೊಬೇಡಿ ನನ್ನ ಹತ್ರ. ನನಗೆ ಮುಟ್ಟಿದ್ರೆ ಏನಾಗ್ತದೆ ಗೊತ್ತಾ? ನನ್ನ ಬಾಡಿ ಗಾರ್ಡ್ಸ್ ಎಲ್ಲ ಬಂದ್ಬಿಟ್ಟು ನಿನಗೆ ಚೆನ್ನಾಗಿ ತದುಕ್ತಾರೆ ಅಷ್ಟೇನೆ. ಅವ್ರೇನ್ಲ ತದ್ಕದು? ಬೇವರ್ಸಿ ನನ್ನ ಮಗನೇ, ಲೇ ಇಡ್ಕಳೆ ಇವನನ್ನ ಹಾಕೊಂಡು ಚೆನ್ನಾಗಿ ರುಬ್ಬೆ. ಅಯ್ಯೋ ಅಯ್ಯೋ ಅಯ್ಯೋ, ಪ್ಲೀಸ್ ಬಿಟ್ಬಿಡ್ರಿ ನನ್ನ, ಬಿಟ್ಬಿಡ್ರಿ. ಅಪ್ಪ ಹೆಂಗೆ ಹೊಡಿತಿದ್ದೀರಾ? ನೀವೇನು ಸಾಚನ? ಬಿಟ್ಬಿಡ್ರಿ. ನೀವೇನು ದೊಡ್ಡ ಸಾಚನ? ನೀವೇನು ಒಳ್ಳೆವ್ರ? ನಾನೇನೋ ಮದುವೆ ಮಾಡ್ಕೊಳಕ್ಕೆ ಅಂತ ಸುಳ್ಳು ಹೇಳ್ದೆ, ಅಷ್ಟಕ್ಕೇನೆ ನೀವೇ ಹಿಡ್ಕೊಂಡು ಹೊಡಿತಾ ಇದ್ದೀರಲ್ಲ. ನನ್ನ ಮಗನೇ, ಚೀನಂತೆ ಚೀನಾ ಸ್ಪೆಲ್ಲಿಂಗ್ ಗೊತ್ತಲ್ಲ ನಿನಗೆ? ಬೊಡ್ಡ ಇದನ್ನೇ ನೋಡಕ್ಕೆ ಹಿಂಗವನೇ. ಏನೋ ಒಂಚೂರು ವಿದ್ಯೆ ಬುದ್ಧಿ ಐತೇನೋ, ಚಂದಕ್ಕೆಲ್ಲೋ ದುಡ್ಡು ಸಂಪಾದನೆ ಮಾಡ್ಕೊಂಡು ಎಲ್ಲೋ ಅವನಿ ಅಂತಂದ್ರೆ ನನ್ನ ಮಗನೇ ನನ್ನ ಮಗಳನ್ನ ಯಾಮರ್ಸ್ಬಿಟ್ಟು ನಮ್ಮ ಹತ್ರ ಏನಿಯ ನಮ್ಗೆ ಏನಿಯ ನಾಮ ಹಾಕ್ಬಿಟ್ಟು ಏನೇನೋ ಮಾಡ ಅಂತ ಪಿಲಾನ ನಿನಗೆ? ಲೇ ಮಗಳೇ, ಆಕು ಈ ಬೇವರ್ಸಿನ ಮಾತ್ರ ಬಿಡ್ಬೇಡ. ಹುಟ್ಲಿಲ್ಲ ಅನ್ನಿಸ್ಬೇಕು. ಇನ್ನೊಂದ್ಕಿತ ಯಾರ ಮನೆಗೂ ಹೋಗ್ಬಾರ್ದು. ಚೀನಾದವನಂತೆ, ಚೀನಾದವನು
ಓಹೋ ಅನ್ಕೋಬೇಕಿತ್ತು ನಾವು ಅವತ್ತೇನೆನಿಯ ಈ ಬೇವರ್ಸಿ ಕನ್ನಡ ಮಾತಾಡ್ಬೇಕಾದ್ರೆ ನೀ ಅನ್ಕೋಬೇಕಿತ್ತು. ಅದು ಹೆಂಗ್ ಮಾತಾಡ್ತಾವನೆ, ಅದ್ರಾಗೂ ಚೀನಾದವನು ಅದು ಹೆಂಗ್ ಕನ್ನಡ ಕಲ್ಸ್ಬಿಟ್ಟ ಅಂತ ನಾವು ಅನ್ಕೋಬೇಕಿತ್ತು. ನಾವು ಮೊದಲೇ ದಡ್ಬಡತದವು. ಯಾವ ಕರ್ಮ ಮುಚ್ಕೊಂಡಿತ್ತೋ ನಮಗೆ, ನಾವಿ ನನ್ನ ಮಗನ ನಂಬಿಟ್ಟು ಹಾಳಾಗಿ ಹೋಗ್ಬಿಟ್ವಿ. ನನ್ನ ಮಗನೇ ಇವತ್ತೈತೆ ಕಣ್ಣ ನಿಂಗೆ ಮಾರಿ ಹಬ್ಬ. ಇವತ್ತು ನಿನ್ನ ಏನ್ ಮಾಡ್ತೀವಿ ಅಂತ ನೋಡ್ತಾ ಇರು. ಅರ್ಧಿಡ್ಲೆ ಖಾರ ಅರ್ದ್ಬಿಡ್ತೀವಿ ನಿನ್ನ. ಅಯ್ಯಪ್ಪ, ಆ, ಅಪ್ಪ ಬಿಡ್ರಿ ನನ್ನ. ಈಗೇನಾಯ್ತು ಅಂತ ನಾನು ಹೋಗ್ತೀನಿ ಬಿಡ್ರಿ. ಯಪ್ಪ ಬಿಡ್ರಿ, ನನ್ನ ಸಾಯಿಸ್ತವ್ರು ಕಾಪಾಡ್ರಿ, ಸಾಯಿಸ್ತವ್ರು ಕಾಪಾಡ್ರಿ. ನಿಜೊಬ್ಬಗಳ ಬೇವರ್ಸಿ ನಿಜೊಬ್ಬಗಳು. ಇವನು ಐರನ್ ಬಿಸ್ನೆಸ್ ಮಾಡ್ತಿದ್ದೀಗ ನೀನು. ಹೇಳು ಯಾವ ಬಿಸ್ನೆಸ್ ಮಾಡ್ತಿದ್ದೀಗ ನೀನು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗ್ಲಿ. ನೀನು ಎಂಥ ಬಿಸ್ನೆಸ್ ಮಾಡ್ತಿದ್ಯಾ ಕಳ್ಳನ ಮಗ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾಗ್ಲಿ. ಹೇಳ ನಿನ್ ಬಿಸ್ನೆಸ್ ಕತೆಯಾ? ಬಗುಳ ಅಮ್ಮ ಹೇಳ್ಕ. ನಮಗೆಲ್ಲ ಸುಳ್ಳು ಹೇಳಿ ಮೋಸ ಮಾಡಿ ಯಾಮರ್ಸವನೆ ಅಂತ ಹೇಳ್ಬಿಟ್ಟು ಈ ಬೇವರ್ಸಿನ ತಗೊಂಡು ಪೊಲೀಸ್ನವ್ರಿಗನ ಒಪ್ಸನ. ಇನ್ನು ಅಮ್ಮಂಗೆ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಹಿಂಗೆ ಏನಿಯ ಮೋಸ ಮಾಡ್ತಾನೋ ಯಾರಿಗೆ ಗೊತ್ತು. ನನಗೇನೋ ನನ್ನ ಅದೃಷ್ಟಕ್ಕೆ ಮುಂಚೆ ಏನಿಯ ಗೊತ್ತಾಗಿದ್ದಕ್ಕೆ ಸೊರೋಯ್ತು. ಇಲ್ಲ ಮುಂಚೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ನನ್ನ ಮಗನ ಕಟ್ಕೊಂಡಿದ್ದೀರಿ. ನನ್ನ ಕತೆ ಏನಾಗೋದು, ನನ್ನ ಜೀವನ ಎಲ್ಲ ಹಾಳಾಗೋಗೋದು ಕಣಮ್ಮ. ನೋಡು ಸುಮ್ಮನೆ ನನ್ನ ಮಾತು ಕೇಳಿ ನೋಡಿ ಈ ನನ್ನ ಮಗುನ ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಡೋಣ ನಿಜವಾಗೂ. ಪ್ಲೀಸ್ ಪ್ಲೀಸ್, ನಾನು ಎಲ್ಲ ಒಪ್ಕೋತೀನಿ. ಹೌದು, ನಾನು ತಪ್ಪು ಮಾಡಿದ್ದೀನಿ. ನಾನು ನಿಮ್ಮಂಗೆ ನಾನು ಬೀದಿನಾಗಿರೋ ನೆನೆಯ ನನಗೂ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಯಾರೂ ಹೆಣ್ಣು ಕೊಡ್ತಿರಲಿಲ್ಲ. ಸೆಕೆಂಡ್ ಹ್ಯಾಂಡ್ಲಾದರೂ ಪರವಾಗಿಲ್ಲ, ಥರ್ಡ್ ಹ್ಯಾಂಡ್ಲಾದರೂ ಪರವಾಗಿಲ್ಲ, ಮದುವೆ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಯಾರೂ ನನಗೆ ಎರಡನೇ ಮದುವೆ ಮೂರನೇ ಮದುವೆಗೂ ಯಾರೂ ನನಗೆ ಕೊಡ್ತಾ ಇರಲಿಲ್ಲ. ಯಾರೂ ಕೊಡ್ತಿರಲಿಲ್ಲ ಹೆಣ್ಣ. ಅದಕ್ಕೆ ಬ್ರೋಕರ್ಗೆ ಹೇಳ್ಬಿಟ್ಟು ಚಿನ್ನದೋನು ಅಂತ ಬ್ರೋಕರ್ಗೆ ಏನೇ ಸುಳ್ಳು ಹೇಳ್ಬಿಟ್ಟು ಏನೇನೋ ಹೇಳಿ ಮ್ಯಾನೇಜ್ ಮಾಡಿದೆ. ಆದರೆ ಆ ಶಾರದಿತಾಗ ಒಂದು ಕಿಜ ತಗ್ಲಾಕೊಂಡು ಸರಿಯಾಗಿ ಒದೆ ತಿಂದೆ. ಅವಳು ಒದ್ದೀಚೆ ಕಡಿಗೆ ಹಾಕಿದ್ಲು. ಇವಾಗ ನೆಕ್ಸ್ಟು ನಿಮ್ಮ ತಾಗ ತಗ್ಲಾಕೊಂಡು ಒದೆ ತಿಂತಾ ಇದ್ದೀನಿ. ಅಷ್ಟೇ ನಿನ್ನ ವ್ಯತ್ಯಾಸ. ದಯವಿಟ್ಟು ನನ್ನ ಬಿಟ್ಬಿಡಿ, ಇಲ್ಲಿಂದ ಹೊಂಟೋಗ್ಬಿಡ್ತೀನಿ. ನಿಮ್ಮ ಮಗಳು ಬೇಡ, ನಿಮ್ಮ ಮಗಳು ಸವಾಸನೂ ಬೇಡ. ಈಗಲೇ ಕೈ ಮುಗಿದು ಹೊಂಟೋಗ್ಬಿಡ್ತೀನಿ. ಪೊಲೀಸು ಗಿಲ್ಲಿಸು ಅಂತ ಇಟ್ಕೊಡ್ಬೇಡಿ. ಕಷ್ಟಪಟ್ಟು ಇದೊಂದೇ ಒಂದು ಸೂಟ್ ಹೊಲ್ಸ್ಕೊಂಡಿದ್ದೀನಿ, ಕಷ್ಟಕ್ಕಿರಲಿ ಅಂತೇಳ್ಬಿಟ್ಟು ದಯವಿಟ್ಟು ಹೊಡೆದು ಬಡ್ದು ಎಲ್ಲ ಅರ್ಧಾಕ್ಬಿಟ್ಟು ಕಳಿಸ್ಬೇಡಿ. ಪ್ಲೀಸ್ ಒಯ್ತೀನಿ. ನನ್ನ ಮಗನೇ ಬೇವರ್ಸಿ ನನ್ನ ಮಗನೇ ಹಾಳು ಮಾಡ್ಬಿಟ್ಟ ನನ್ನ ಜೀವನವ. ನನ್ನ ಮಗನೇ ನಿನ್ನಿಂದ. ಯಪ್ಪ ಯಪ್ಪ, ಬಿಡ್ರಿ ನನ್ನ, ಬಿಡ್ರಿ. ಬೇವರ್ಸಿ ನನ್ನ ಮಗನೇ, ನಿನ್ನಿಂದ ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡ. ನನ್ನ ಗಂಡಂಗೆ ಡೈವರ್ಸ್ ಕೊಟ್ಟೆ. ನನ್ನ ಎಲ್ಲ ಜೀವನನೂ ಹಾಳಾಗೋಯ್ತು. ಈಗ ನೋಡ್ರೆ ನೀನು ಹಿಂಗೆ ಯಪ್ಪ, ನಿನ್ನ ಮದುವೆ ಮಾಡ್ಕೊಂಡು ಇನ್ನೊಂದು ಮಗನೇ ಇತ್ತು, ಅದನ್ನು ಸಾಕಾಗ್ದಿದ್ದಂಗೆ ಅದನ್ನು ಬೀದಿನಾಗ್ಬಿಟ್ಟು ಇವೆಲ್ಲ ನನಗೆ ಭಾಳ ಬೇಕಿತ್ತಾ ಯಪ್ಪ. ದೇವ್ರೇನೇ ತಪ್ಪಿಸ್ಬಿಟ್ಟ ಅಂತ ಅನ್ನಿಸ್ತದೆ. ನನ್ನ ಮಗನೇ, ಇನ್ನೊಬ್ರ ಜೀವನದಾಗ ಆಟ ಆಡಕ್ಕೆ ಬರ್ತಾ ಇದ್ದೀಗ ನೀನು. ಚೀನಾದನಂತೆ ಚೀನಾದನು ನನ್ನ ಮಗನೇ. ಹೋ ನೀನು ಹಿಂಗೆ ಆಡ್ತಿರು, ನಿನಗೆ ಒಂದು ಗತಿ ಕಾಣಿಸ್ತಾರೆ. ನಮ್ಮ ಊರ ಕಡೆ ಎಲ್ಲ ಇಲ್ಲಿ ತಲೆ ಇಟ್ಬಿಟ್ಟು ಮನೆ ಕಬೇಕಂತ ನಿಂಗೆ ಕೆರ ಕಿತ್ತೋಗಂಗೆ ಹೊಡೆದು ಕಳಿಸ್ತಾರೆ ನೋಡ್ತಿರು. ಜ್ವರ ಬರೋ ಗಂಟನವ್ರೆ ಬೊಡ್ಡ ಇದು ನನ್ನ ಮಗನೇ. ಬಿಸ್ನೆಸ್ ದೊಡ್ಡ ಬಿಸ್ನೆಸ್ಸು ಕೊಳ್ಳೆ ಹೋಯ್ತಾಯ್ತು ಕಿತ್ಕೊಂಡು. ಹಿಂಗೆ ಸುಳ್ಳು ಹೇಳೋದು. ನ್ಯಾಯವಾಗಿ ಹೇಳಿದ್ರೆ ಯಾವಳನು ಒಬ್ಳನ್ನ ಕಟ್ಕೊತಾಳೆ. ನೀನು ಯೋಗ್ಯತೆಯ ನೋಡಿ ಹಿಂಗೆ ಸುಳ್ಳು ಪಳ್ಳಿ ಹೇಳಿದ್ರೆ ಯಾವ ಬೇವರ್ಸಿ ಕಟ್ಕೊಂಡೋಳಿನ ಅಲ್ಕ ಬೇವರ್ಸಿ ನನ್ನ ಮಗನೇ. ಹೋಯ್ತ ನಿನಗೆ ಚರ್ಮ ಸುಳ್ದು ಬಿಡ್ತೀನಿ. ಇನ್ನೊಂದ್ಕಿಂತ ಫೋನ್ ಮಾಡೋದು ಹುಡುಕ ಬರೋದು ಏನಾರ ಮಾಡ್ಬಿಟ್ರೆ ಹಾಳು ಮಾಡ್ಬಿಟ್ಟಲ್ಲ ನಮ್ಮ ಜೀವನ ಎಲ್ಲನೂ. ನಮ್ಮ ಒಳಿಮಯ್ಯ ಇನ್ನೊಬ್ಳನ್ನ ಕಟ್ಕೊಂಡು ಆರಾಮಾಗವನಿ. ನಾವು ಊರ ತುಂಬ ಹೇಳ್ಕೊಬಿಟ್ಟು ಬಂದಿದ್ವಿ, ಚೀನಾಗ ಹೋಯ್ತೀವಿ ಅಂತ ಹೇಳ್ಬಿಟ್ಟು. ಇವಾಗ ಬೇವರ್ಸಿ ನಿನ್ನಿಂದ ನಮ್ಮ ಮಾನ ಮರುವುದಿಲ್ಲ, ಊರಾಗೂ ರಜಾಗೋಯ್ತದೆ. ಈಗಲೂ ಅಷ್ಟೇ ನನಗೆ ಕೊಟ್ಟು ನಿಮ್ಮ ಮಗಳನ್ನ ಮದುವೆ ಮಾಡ್ಬಿಟ್ಟು ಊರವ್ರಿಗೆಲ್ಲ ಚೀನಾಗ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಊರು ಬಿಟ್ಬಿಟ್ಟು ಬೆಂಗ್ಳೂರ್ಗೆ ಹೋಗ್ಬಿಟ್ಟು ಸಂದಾಕಿರನ ಬರ್ರಿ. ಅಪ್ಪ ನಾನೇನತ್ತೆ ಸುಳ್ಳು ಹೇಳ್ದೆ? ಸುಳ್ಳಂತೆ ಸುಳ್ಳು ಬೇವರ್ಸಿ. ಈಗ ಮತ್ತೆ ನಾನು ನಿಮ್ಮನ್ನು ಕಟ್ಕೊಬಿಟ್ಟು ನಿನ್ನ ಬೇವರ್ಸಿ ನನ್ನ ಮಗ ನಿನ್ನ ಕಟ್ಕೊಬಿಟ್ಟು ನಾವು ಹೋಗಿ ತಿರುಗಿ ಇನ್ನೊಂದು ಕಿತ ಹೋಗ್ಬಿಟ್ಟು ಚೀನಾಗ ಹೋದ್ವಿ ಅಂತ ಸುಳ್ಳು ಬೇರೆ ಹೇಳ್ಬೇಕಂತ ಸುಳ್ಳ ಕಾಳ್ಬಟ್ಟಿ ನನ್ನ ಮಗನೇ. ನೀನು ಇನ್ನೂ ಎಲ್ಲೋ ಇದೀಗ ನೀನು. ನನ್ನ ಕತೆ ಇನ್ನು ನಿನಗೆ ಇನ್ನೂ ಗೊತ್ತಿಲ್ಲ ಮಗನೇ. ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ನಿನ್ನ. ಹಿಂಗೇನೇ ಏನೋ ಸುಮ್ಮನೆ ಬಿಡು, ಏನು ಮಾಡೋಕ್ಕಿಲ್ಲ ಅಂತ ಅನ್ಕೊಬಿಟ್ರೆ ನಿನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಬೇವರ್ಸಿನ ತಗೊಬಿಟ್ಟು ಬಂದು ಇವನನ್ನು ಕಟ್ಕೊಳ್ಳೋದು ಬೇರೆ ಕಟ್ಕೋಬೇಕಂತೆ. ತಿನ್ನಕ್ಕೆ ಇವನಿಗೆ ಗೊತ್ತಿಲ್ಲ. 10 ರೂಪಾಯಿಗೋಸ್ಕರ ಕಡಲೆಕಾಯಿಗಳು ಒದ್ದಾಡ್ಕೊಂಡು ಸಾಯ್ತಿದ್ದ ನನ್ನ ಮಗ. ಇವಾಗ ನೋಡು ನಮ್ಮ ತಗ ಬಂದ್ಬಿಟ್ಟು ನನ್ನ ಮಗಳನ್ನೇ ನೀನು ಮದುವೆ ಮಾಡ್ಕೊಳ್ಳೋಕ್ಕೆ ಕೇಳ್ತಾವನಿ. ಎಷ್ಟು ಧೈರ್ಯ ನನಗೆ. ಎದ್ ನಡಿ ನೋಡು. ಊರವ್ರಿಗೆ ಯಾರಿಗಾನ ಇಸ್ಸೆ ಗೊತ್ತಾಗ್ಬೇಕಂತೆ ನೀನು ಚೀನಾದನಲ್ಲ ಅಂತ ಹೇಳ್ಬಿಟ್ಟು ರುಬ್ಬಾಕ್ಬಿಡ್ತೀನಿ. ಒಯ್ತಾರಿ ಸುಮ್ಕೆನೆಯ. ಆಯ್ತು ಬಿಡಿ, ಹೊಂಟೋಯ್ತೀನಿ. ನಾನು ಇಲ್ಲಿ ಇರಕ್ಕಿಲ್ಲ, ನನ್ನ ಪಡೆಗೆ ನಾನು ಹೊಂಟೋಯ್ತೀನಿ. ಯಪ್ಪ, ಮೈ ಕೈ ಮೂಳೆಲ್ಲ ಮುರಿದೋದ್ವು. ಏನೋ ಪಾಪ ಜೀವನ ಕೊಡೋಣ ಅನ್ಕೊಂಡ್ರೆ ಎದ್ಗೋದ್ಬಿಡ್ತೀನಿ. ಒಯ್ತೀರಿ ಸುಮ್ಕೆನೆಯ. ಜೀವನ ಕೊಡ್ತಾರಂತೆ. ಇವನ್ ಜೀವನಕ್ಕೆ ಇವನ್ಗೆ ಕಷ್ಟ, ನಮಗೆ ಜೀವನ ಕೊಡ್ತಾರಂತೆ. ಹೋಗ್ಲಾ ಸುಮ್ಕೆನೆಯ ಬೊಡ್ಡ ಇದನ್ನೇ. ಚೀನಾದನು ಸತ್ತೋದ ನೆಗದ್ ಬಿದ್ದೋದ ಅಂತ ಊರು ತುಂಬ ಹೇಳ್ಕೊಂತೀವಿ. ಹೋಗು, ನೆಗದ್ ಬಿದ್ದು ಹಾಳಾಗಿ ನೆಗದ್ ಬಿದ್ದು ಸತ್ತೋದ. ಅದಕ್ಕೆ ನನ್ನ ಮಗಳು ಮದುವೆ ಮಾಡ್ಕೊಡ್ಲಿಲ್ಲ. ನನ್ನ ಮಗಳು ಯಾಕೋ ಮನಸ್ಸು ಬದಲಾಯಿಸ್ಕೊಂಡ್ಲು ಅಂತ ಏನೋ ಒಂದು ಹೇಳ್ತೀನಿ. ತೊಲಗು ಇಲ್ಲಿಂದ.
ಯಾರ ಮಕ್ಕನ ಕಾಣಿಸ್ಬೇಕು ನೀನು ಊರಾಗೆ. ಅವಾಗಿರೋದು ನಿನಗೆ. ಈ ಕೈ ಕಾಲು ಮುರಿದಿದ್ದೀನಿ, ತಲೆ ಮುರಿದ್ಬಿಡ್ತೀನಿ, ಪೊಲೀಸರಿಗೆ ಹಿಡ್ಕೊಟ್ಬಿಡ್ತೀನಿ. ಒಯ್ತಾ ಇರು. ಇಷ್ಟೆಲ್ಲ ನನ್ನೇ ಹಿಡ್ಕೊಂಡು ನೋಡಿದ್ರಲ್ಲ, ಇವ್ರಿಗೊಂದು ಗತಿ ಕಾಣಿಸ್ಬೇಕಲ್ಲ ಇವ್ರಿಗೆ. ನನ್ನೇ ಹಿಡ್ಕೊಂಡು ಹೊಡಿತಾರೆ. ಇವ್ರಿಗೆ ಏನೂ ಗೊತ್ತಿಲ್ಲ. ಏನೋ ಇವ್ರ ತಗೋ ಬೇಜಾನೈತಪ್ಪ, ಇವರು ಕೋಟ್ಯಾಧೀಶ್ವರಪ್ಪ ಅವರಪ್ಪ ಅನ್ನೋಕ್ಕೆ ಇವ್ರ ತಗೇನಿಯ ಏನೂ ಗೊತ್ತಿಲ್ಲ ಕಾಳ್ಬಡ್ಡಿಗಳು. ಆದರೂ ನನ್ನ ಹಿಡ್ಕೊಂಡು ಹೊಡೆದು ರುಬ್ಬಾಕ್ತಾವ್ರಲ್ಲ, ಇವ್ರ ತಗ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಇವ್ರ ತಗ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ನನಗೆ ಮಾತ್ರ ಚೆನ್ನಾಗಿ ಅರಿಬೇಕು ಅಲ್ವಾ? ಐತೆ ನಿಮ್ಮ ಮಾನ ಮರ್ಯಾದೆ ಊರಾಗ ಹರಾಜಕ್ಕೆ ನೀವು ಹೋಗೋದು. ನನ್ನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಈ ಊರಾಗೆ ನಿಮ್ಮ ಮರ್ಯಾದೆ ಮಾತ್ರ ಉಳ್ಸೋಕ್ಕಿಲ್ಲ. ಹರಾಜಾಕಿ ಎಲ್ಲರೂ ಆಡ್ಕೊಂಡು ನಗಂಗೆ ಮಾಡಿ ನೀವು ಒಯ್ತೀನಿ. ಏನ್ಲ ಇಲ್ಲ ನಿಂತಿದೀಗ ಇನ್ನೊಂದುವೆ. ಏನು ಆರ್ತಿ ಎತ್ಬಿಟ್ಟು ಒಳಗಡೆ ಕರ್ಕೊಂತಾರೆ, ಮನ್ಸು ಬದಲಾಯಿಸ್ಕೊತಾರೆ ಅಂತ ಅನ್ಕೊಂಡ. ನಿನ್ನಂತ ಗೂಬೆ ನನ್ನ ಮಗುನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಒಬ್ಬೊಬ್ಳೆ ಇರೋದು ಎಷ್ಟು ನೀವು ಮಾಸಿ ಹೋಗ್ಲ ಸುಮ್ಕೇಣಿಯ ದೇವರ್ಸಿನ ತಕೊಬಿಟ್ಟು ಬಂದು. ನಿನ್ನಂತವ್ರು ನಮಗೆ ಬೇಕಾಗೇನಿಯ ಇಲ್ಲ, ನಿಮ್ಮಂತವ್ರು ನಮ್ಗಂತೂ ನೋಡಿಲ್ಲ. ಇನ್ನೊಂದು ಕಿತ್ತ ಊರಾಗೆಲ್ಲ ಕಾಣಿಸ್ಕ ಕೆರ ಕಿತ್ತವಂಗೆ ಮಾಡ್ಬಿಡ್ತೀನಿ ಮಗನೇ. ಊರಾಗೆಲ್ಲ ಕಾಣಿಸ್ಕೋಬೇಕಂತ ನೀನು ಬೊಡ್ಡ ಇದನ್ನ ತಕೊಬಿಟ್ಟು ಬಂದು ನಿನ್ನ ಮಕ್ಕ ಮುಚ್ಚ ಕಾಣಿಸ್ಕೊಳ್ಳ. ಅವಾಗಿರೋದು ನಿನಗೆ ಇನ್ನು ಎಷ್ಟು ಜನ ಹಾಳು ಮಾಡ್ತಾನೋ ಹೋಗ್ಬಿಟ್ಟು. ನಮಗೆ ಸಿಗೋರೆಲ್ಲ ಇಂಥವ್ರೇನಿಯ, ನ್ಯಾಯವಾಗಿರೋರು ಒಬ್ಬರು ಸಿಗೋಕ್ಕಿಲ್ಲ ನಮಗಂತೂ. ನಮ್ಮ ಜೀವನ ಎಲ್ಲ ಇಂಥ ದರಿದ್ರದವರಿಂದನೇ ತುಂಬ್ಕೊಬಿಟ್ಟೈತೆ. ಏನು ಮಾಡ್ತೀಯ? ನ್ಯಾಯವಾಗಿರೋರು ಒಳ್ಳೆಯರು ಒಬ್ಬರು ಸಿಗೋಕ್ಕಿಲ್ಲ ನಮಗಂತೂ. ಎಲ್ಲ ಮೋಸ ಮಾಡೋರು, ಸುಳ್ಳು ಹೇಳೋರು, ಅವತಾರ ಮಾಡೋರು ಬರೀ ಇಂಥವರೇ ಸಿಗ್ತಾರೆ. ಅವ ಇವಾಗ ಊರಾಗ ಊರಾಗೆಲ್ಲ ಕೇಳ್ತಾರಲ್ಲ, ಯಾಕೆ ನಿನ್ನ ಮದುವೆ ಆಗಲಿಲ್ವಾ, ಚೀನಾ ಹುಡುಗಂದು ಏನಾಯಿತು ಹಂಗೆ ಹಿಂಗೆ ಅಂತ ಕೇಳ್ಬಿಟ್ಟು ಎಲ್ಲರೂ ನಮ್ಮ ಮಾನ ಮರ್ಯಾದೆ ಕಳಿಬೇಕು ಅಂತ ನೀನು ಕೇಳ್ತಾರೆ ಕಣಮ್ಮ. ಊರಾಗಿರೋರೆಲ್ಲ ಯಾಕೆ ನೀನು ಮದುವೆ ಮಾಡ್ಕೊಂಡಿಲ್ವಾ, ಚೀನಾ ಹುಡುಗ ಏನಾದ ಹಂಗೆ ಹಿಂಗೆ ಅಂತ ಕೇಳಿದ್ರೆ ಏನಂತ ಹೇಳೋದು ಅಂತ ನೀನು ಗೊತ್ತಾಯ್ತಿಲ್ಲ ಕಣಮ್ಮ. ಏನೋ ಒಂದು ಹೇಳೋದಾಯ್ತೆ, ಇಂಥ ಬೇವರ್ಸಿ ಜೊತೆ ತಗ್ಲಾಕೊಂಬಿಟ್ಟು ಇನ್ನೇನು ಮಾಡೋಕ್ಕಾಯ್ತದೆ? ಏನೋ ಒಂದು ಹೇಳು ಕಣನ ಬಿಡು, ಏನೋ ಒಂದು ಮಾಡಿದ್ರಾಯ್ತು. ಒಂದು ಕೆಲಸ ಮಾಡೋಣ. ಇಲ್ಲ ನಮ್ಗೆ ಯಾಕೋ ಇಷ್ಟ ಆಗಲಿಲ್ಲ, ಯಾಕೋ ಮನ್ಸಿಗೆ ಬೇಜಾರಾಯಿತು. ಆ ಚೀನಾದವ್ರಿಗೂ ನಮ್ಮ ಊಟ ಅವ್ರ ಊಟ ಸೆಟ್ ಆಗೋಕ್ಕಿಲ್ಲ, ದೇಶ ಬಿಟ್ಟು ಹೋಗಕ್ಕೆ ನಮ್ಗೆ ಇಷ್ಟ ಇಲ್ಲ, ದೇಶಾಭಿಮಾನ ನಮಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನಾರ ಒಂದು ಸುಳ್ಳು ಹೇಳ್ಬಿಡೋಣ. ಇನ್ನೇನು ಮಾಡೋಕ್ಕಾಯ್ತದೆ? ಹಿಂಗೆ ಮೋಸ ಹೋದ್ವಿ ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲ ಪಕಾರ್ಸ್ಕೊಂಡು ನಗಸಿಲ್ವ ನಮ್ಮನ್ನು ನೋಡ್ಬಿಟ್ಟು? ಊರಾಗ ಯಾರನ್ನ ಕೇಳಿದ್ರೆ ಹಿಂಗೆ ಹೇಳು, ನಮ್ಮ ದೇಶ ಬಿಟ್ಟು ಹೋಗಕ್ಕೆ ನಮ್ಗೆ ಇಷ್ಟ ಇಲ್ಲ, ಹುಡುಗನ್ನ ನಮ್ಮ ದೇಶದಾಗೆ ಇರು ಅಂದ್ವಿ, ಅವನಿರಲ್ಲ ಅಂದ, ಅದಕ್ಕೆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಅಂತ ನೀನು ಹೇಳು, ನಾನು ಹೇಳ್ತೀನಿ. ಸರಿ ಆಯ್ತು ಹೇಳು. ಸರಿ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ, ಆಗಿದ್ದೆಲ್ಲ ಆಗೋಯ್ತು, ಏನು ಮಾಡೋಕ್ಕಾಯ್ತದೆ? ಬಾಬಾ